ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟ್ ಆಗಿರೋ ಒಂದು ಚಾಟನ್ನು ಮಾಡೋಣ. ಸೊ ಪೈನಾಪಲ್ ಉಪಯೋಗಿಸ್ಕೊಂಡು ಕ್ರಿಸ್ಪಿ ಪೈನಾಪಲ್ ಚಾಟ್. ಬನ್ನಿ ವಿಡಿಯೋಗೆ ಹೋಗೋಣ. ಚೆನ್ನಾಗಿ ಹಣ್ಣಾಗಿರುವ ಒಂದು ಪೋರ್ಷನ್ ಪೈನಾಪಲ್ನ ತಗೊಂಡು ಅದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಬೇಕು. ಸೊ ಈ ರೀತಿ ಫಸ್ಟು ಅಡ್ಡಡ್ಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಒಂದೊಂದೇ ಕ್ಯೂಬ್ಸ್, ಜಾಸ್ತಿ ದಪ್ಪ ಇರಬಾರ್ದು. ಸೊ ನೋಡಿ, ಈ ಸೈಜಲ್ಲಿ ನೀವು ಕ್ಯೂಬ್ಸನ್ನು ರೆಡಿ ಮಾಡ್ಕೊಳ್ಳಿ. ಸೊ ಟೋಟಲ್ ಪೈನಾಪಲ್ನ ತಗೊಂಡು ಸೊ ಕ್ಯೂಬ್ಸ್ ರೆಡಿ ಮಾಡ್ಕೊಬೇಕು. ತುಂಬ ಸಿಂಪಲ್ಲಾಗಿ ನಿಮಗೆ ಮಾಡೋಕ್ಕಾಗುವಂಥ ಒಂದು ಟೀ ಟೈಮ್ ಸ್ನ್ಯಾಕ್ ಅಥವಾ ಸ್ಟಾರ್ಟರ್ಸ್, ಅಲ್ಲಾಂದರೆ ಚಾಟು ಡಿಫ್ರೆಂಟಾಗಿರುತ್ತೆ. ಕ್ರಿಸ್ಪಿ, ಸ್ಪೈಸಿ, ಸ್ವೀಟಿಶ್ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ, ಓಕೆನಾ? ಇವಾಗ ಕಟ್ ಮಾಡಿರುವ ಪೈನಾಪಲ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಇದಕ್ಕೆ ನಮಗೆ ಸ್ವಲ್ಪ ಕಾರ್ನ್ಫ್ಲೋರು, ಚಿಲ್ಲಿ ಪೌಡರು ಹಾಗೂ ಸ್ವಲ್ಪ ಸಾಲ್ಟು, ರೆಡ್ ಚಿಲ್ಲಿ ಪೌಡರ್, ಓಕೆನಾ? ಇದಿಷ್ಟನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಆ ವೆಟ್ಟೆಲ್ಲ ಇದಕ್ಕೆ ಹಿಡ್ಕೊಳ್ಳುತ್ತೆ. ಸೊ ತೇವಾಂಶ ಎಲ್ಲ ಫಸ್ಟ್ ಕೋಟಿಂಗ್, ನಾವು 2 ಕೋಟಿಂಗ್ಸ್ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ಕೋಟಿಂಗಲ್ಲೇ ಸಾಲ್ಟು, ರೆಡ್ ಚಿಲ್ಲಿ ಪೌಡ್ರು, ಆಮೇಲೆ ಕಾರ್ನ್ಫ್ಲವರ್, ಇದಿಷ್ಟನ್ನು ನಾವು ಆ್ಯಡ್ ಮಾಡಿ ಪೈನಾಪಲ್ ಅಲ್ಲಿರುವ ತೇವಾಂಶ ಎಲ್ಲ ಅದ್ರ ಮೇಲೆ ಹಿಡ್ಕೊಳ್ಳೋ ಅಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡಿ, ಜಾಸ್ತಿ ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಸೊ ಲಿಕ್ವಿಡ್ ಜಾಸ್ತಿ ಆಗ್ಬಿಡುತ್ತೆ. ಲೈಟಾಗಿ ಹಿಂಗೆ 4 ಬೆರಳಲ್ಲಿ ಉದುರಿಸ್ಕೊಳ್ಳಿ. ನೋಡಿ, ಇವಾಗ ನೆಕ್ಸ್ಟು ಆ ಕೋಟಿಂಗ್ ಆದಮೇಲೆ ಬೆರಿ ಕಾರ್ನ್ಫ್ಲೋರ್, ಯಾಕಂದರೆ ಆಲ್ರೆಡಿ ಚಿಲ್ಲಿ ಪೌಡ್ರ್, ಸಾಲ್ಟ್ ಇರೋದ್ರಿಂದ ಕಾರ್ನ್ಫ್ಲೋರ್ ಮಾತ್ರ ಫೈನಲ್ ಕೋಟಿಂಗ್ ಹಾಕೊಬೇಕು. ಇದು ಡ್ರೈ ಆಗಿರಬೇಕು. ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ನೀವು ಈ ರೀತಿಯಲ್ಲಿ ಕೋಟಿಂಗ್ ಆದಮೇಲೆ ಅದನ್ನು ಡಸ್ಟಿಂಗ್ ಮಾಡ್ಕೊಳ್ಳಿ. ಸೊ ಒಂದು ಟೀ ಜಾಲ್ರೇನೋ ಅಥವಾ ಎಣ್ಣೆ ಜಾರ ತೊಗೊಂಡು ಡಸ್ಟಿಂಗ್ ಮಾಡಿ ಕುದೀತಾ ಇರುವಂಥ ಎಣ್ಣೆಗೆ ಹಾಕ್ಬಿಡಿ. ಸೊ ಸಿಂಪಲ್ ರೆಸಿಪಿ. ಸೊ ಇದೊಂದು 5 ಮಿನಿಟ್ಸು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಒಳಗಡೆ ಇರೋ ಪೈನಾಪಲ್ ಕೂಡ ಬೆಂದು ರೋಸ್ಟ್ ಆಗುತ್ತೆ. ಔಟ್ಸೈಡ್ ಕೋಟಿಂಗ್ ಬಂದು ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ಒಂದು 5 ರಿಂದ 6 ನಿಮಿಷದಲ್ಲಿ ನಿಮಗೆ ಈ ಡಿಶ್ಶೇ ರೆಡಿ ಆಗಿಬಿಡುತ್ತೆ ನೋಡಿ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಸೊ ನೆಕ್ಸ್ಟು ನಾವು ಇದು ಹದ ಹೆಂಗಿರಬೇಕು ಅಂದರೆ, ಎಣ್ಣೆಯಲ್ಲಿ ಫ್ರೈ ಆಗಿ ಒಂಚೂರು ಎಣ್ಣೆ ಕೂಡ ಇದರಲ್ಲಿ ಹಿಡಿಯೋಲ್ಲ, ಓಕೆನಾ? ಆ ಥರ ಕೋಟಿಂಗ್ ಕೊಟ್ಟಿರ್ತೀವಿ, ಒಂಚೂರು ಎಣ್ಣೆನೂ ಹಿಡಿಯೋಲ್ಲ. ಸೊ ಅದು ಗರಿಯಾಗಿರಬೇಕು, ತಿಂದಾಗ ಕರುಮುರುಮ್ ಅಂತ ಕ್ರಿಸ್ಪಿಯಾಗಿರಬೇಕು. ಒಳಗಡೆ ಪೈನಾಪಲ್ ಸಾಫ್ಟಾಗಿ ಸ್ವೀಟಾಗಿರುತ್ತದೆ. ಸೊ ಈ ರೀತಿ ನೋಡ್ಕೊಳ್ಳಿ, ನೀವು ಶೇಕ್ ಮಾಡಿದಾಗ ನಿಮಗೆ ಅದು ಫೀಲ್ ಆಗಬೇಕು, ಓಕೆನಾ? ನೋಡಿ, ಇವಾಗ ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಗೋಲ್ಡನ್ ಕಲರು, ಕ್ರಿಸ್ಪಿನೆಸ್ ಎಲ್ಲ ಹೊರಗಡೆ ಚೆನ್ನಾಗಿ ಬಂದಿರುತ್ತೆ, ಕ್ರಂಚಿಯಾಗಿರುತ್ತೆ. ಇವಾಗ ರೆಡಿಯಾಗಿದೆ ನೋಡಿ, ಎಷ್ಟು ಸಕ್ಕದಾಗಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಎಣ್ಣೆ ಚೆನ್ನಾಗಿ ಡ್ರೈನ್ ಮಾಡ್ಕೊಳ್ಳಿ. ಎಣ್ಣೆ ಹಿಡಿಯೋಲ್ಲ, ನನ್ನ ಪ್ರಕಾರ ಒಂದು 10% ಕೂಡ ಎಣ್ಣೆ ಇದರಲ್ಲಿ ಹಿಡಿಯೋಲ್ಲ, ಅಷ್ಟು ನೀಟಾಗಿ ಬಿಡ್ತೀವಿ. ಆ ಬಾಣಲಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಯಾವ ರೀತಿ ಒಂಚೂರು ಡಸ್ಟ್ ಇಲ್ದಂಗೆ ನೀಟಾಗಿ ಬಂದಿದೆ. ಸೊ ಇದನ್ನು ತಗೊಳ್ಳಿ, ಪ್ಲೇಟಿಂಗ್ ಮಾಡ್ಕೊಳ್ಳಿ. ಪ್ಲೇಟಿಂಗ್ ಮಾಡುವಾಗ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಗೋಡಂಬಿನ ರೋಸ್ಟ್ ಮಾಡ್ಕೊಂಡು ನಿಮಗೆ ಬೇಕಾದ್ರೆ ಜಸ್ಟ್ ಗಾರ್ನಿಷಿಂಗ್ ಮಾಡ್ಕೊಬೋದು, ಓಕೆನಾ? ಸ್ವೀಟ್, ಕ್ರಿಸ್ಪಿ ಆ್ಯಂಡ್ ಟ್ಯಾಂಗಿ ಕ್ರಿಸ್ಪಿ ಪೈನಾಪಲ್ ರೆಡಿಯಾಗಿದೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಚಾಟಿಗೆ ಬೇಕಂದ್ರೆ ಸ್ವಲ್ಪ ಚಾಟ್ ಮಸಾಲ ಹಾಗೂ ಚಿಲ್ಲಿ ಪೌಡರು, ಸಾಲ್ಟ್ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.